ಶ್ರೀನಿವಾಸಪುರ ತಾಲೂಕಿನ ಶಾಸಕರೇ ಜನರ ಸಮಸ್ಯೆಗಳತ್ತ ಗಮನ ಹರಿಸಿ ನಿಮ್ಮನ್ನ ಆಯ್ಕೆ ಮಾಡಿರುವ ಜನರಿಗೆ ಕುಡಿಯುವ ನೀರಿಗಾಗಿ ಸುಮಾರು 2 ತಿಂಗಳಿಂದ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ನೋಡಲೇಬೇಕಾದ ಸುದ್ದಿ. ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗುವುದನ್ನ ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ಹಾಗೂ ನೀರಿಗಾಗಿ ಮಹಿಳೆಯರು ಕಿತ್ತಾಡಿಕೊಳ್ಳುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು, ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಲಕ್ಷ್ಮೀಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಲಕ್ಷ್ಮೀಪುರ ಗ್ರಾಮದ ನಿವಾಸಿ ಭಾಸ್ಕರ್ ಮಾತನಾಡಿ, ಜನಪ್ರತಿನಿಧಿಗಳು ಕೇವಲ ಓಟಿಗಾಗಿ ಮನೆಗಳ ಹತ್ತಿರ ಬರುತ್ತಾರೆ. ಪುನಃ ನಿಮ್ಮ ಸಮಸ್ಯೆಗಳೇನು, ನಿಮ್ಮ ಕಷ್ಟ ಏನು ಎಂದು ಕೇಳುವುದು ಸಹ ಇಲ್ಲವೆಂದು ಆಕ್ರೋಶ ಹೊರಹಾಕಿ, ಸುಮಾರು 2 ತಿಂಗಳಿನಿಂದ ನೀರು ಬರುತ್ತಿಲ್ಲ. ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ನಮ್ಮ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರು ಬಿಡುತ್ತಿದ್ದು, ನೀರು ಸಾಕಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಊರಲ್ಲಿ 2 ತಿಂಗಳಾಯ್ತು ಬೋರ್ ನಿಂತೋಗಿ ನೀರು ಬರ್ತಾ ಇಲ್ಲ. ನೀರು ಕೇಳಿದ್ರೆ ಅಂತವ್ರೆ, ಮತ್ತೆ ಅಲ್ಲಿ ಊರಲ್ಲೆಲ್ಲ ಬಿಡ್ತಾರೆ. ನಮ್ಮ ಕಾಲೋನಿಗೆ ಮಾತ್ರ ಬಿಡಲ್ಲ. ಯಾಕೆ ಸರ್ ಬಿಡಲ್ಲ? ನಾವೇನ್ ಮಾಡಿದ್ವಿ? ಮತ್ತೆ ಮನೆಗೆ 5 ಬಿಂದಿಗೆ ಅಂತ ಎಲ್ಲ 5 ಬಿಂದಿಗೆ ತಗೋಗುತ್ತೆ, ಡ್ರಿಂಕ್ಸ್ ತಗೋಗುತ್ತೆ. ದಿನಕ್ಕೆ 2 ಟ್ಯಾಂಕರ್ ಕೊಡ್ಬೇಕಲ್ಲ, ಕೊಡ್ತಾ ಇಲ್ಲ. ಅವು ಕೂಡ ಕೊಡ್ತಾ ಇಲ್ಲ. ಯಾವಾಗೋ ಒಂದ್ಸಲ ಒಂದು ಟ್ಯಾಂಕರ್ ಕೊಡ್ತಾರೆ, ಮತ್ತೆ ತಿಂಗಳಿಗೆ ಬರೋದು ಅವ್ರು. ಮೋಟರ್ ಸ್ವಿಚ್ ಆಗಿದೆ ಅಂತ, ಎಲ್ಲಿ ಸ್ವಿಚ್ ಆಗಿದೆ ತೋರಿಸ್ಬೇಕಲ್ಲ. ಏನ್ ಮಾತಾಡದೇ ಇಲ್ಲ, ಅವ್ರೇನ್ ಮಾಡೋದು ಇಲ್ಲ. ಯಾವಾಗ್ಲೂ ಎಲ್ಲ ನೀರ್ ನಿಂತೋದ್ರೆ ಹೆಂಗೆ ಇವಾಗ ಮತ್ತೆ ಜಲಜೀವನ್ ಮಿಷನ್ ಅಂತೆ, ಎಲ್ಲಿ ಸರ್ ಹಾಕಿರೋದು ಜಲಜೀವನ್ ಮಿಷನ್? ನೀರೆಲ್ಲ ಬರ್ತಾ ಇದೆ, ಅದೇ ಇಲ್ಲ. ಇವಾಗ ನೋಡಿದ್ರೆ ರೋಡ್ ಹಿಂಗೈತೆ, ಹೆಂಗ್ ಸರ್ ಮಾಡೋದು? ಏನ್ ಮಾಡೋದು ನಾವು? ನೀರು ಈಗ ಡೈಲಿ ಟ್ಯಾಂಕರ್ ಬರ್ತಾ ಇಲ್ಲ ಸರ್. ಇಲ್ಲ ಡೈಲಿ ಟ್ಯಾಂಕರ್ ಬರ್ತಾ ಇಲ್ಲ. ಇವತ್ತೇ ಬಂದಿರೋದು, 2 ತಿಂಗಳಿಂದ ಇವತ್ತೇ ಬಂದಿರೋದು. ಕೇಳಿದ್ರೆ ಮಾಡ್ತೀವಿ ಕೊಡ್ತಾನೆ. ಎಲ್ಲಿ ಸರ್ ಕೊಡ್ತಾರ? ಇವತ್ತು ಬರ್ತಿದೆ, ಏನ್ ಮಾಡೋದು ಇವ್ ನೋಡಿ ರೋಡ್ ಹಿಂಗೈತೆ. ಜಲಜೀವನ್ ಮಿಷನ್ ಎಲ್ಲಿ ಸರ್? ಜಲಜೀವನ್ ಮಿಷನ್ ಎಲ್ಲ ಆಗಿದೆ, ನಮ್ಮ ಕಾಲೋನಿಯಲ್ಲಿ ಆಗಿಲ್ಲ. ಜಲಜೀವನ್ ಮಿಷನ್ ಆಗಿಲ್ಲ ಸರ್. ಇವಾಗ ಏನ್ ಮಾಡೋದು? ನನ್ನ ಹೆಸರು ನಟರಾಜ್ ಅಂತ, ಇದೇ ಲಕ್ಷ್ಮೀಪುರ ಎಸ್ ಸಿ ಕಾಲೋನಿ ಸರ್. ಸುಮಾರು 1.5 ತಿಂಗಳಿಂದ ಕರೆಕ್ಟ್ ಆಗಿ ನೀರು ಬರ್ತಾ ಇಲ್ಲ ನಮ್ಗೆ. ಸ್ವಲ್ಪ ಸಮಸ್ಯೆ ಇದೆ. 15 ದಿವಸ ಆಗಿದೆ ಅಂತ ಇಲ್ಲಿ ವಾಟರ್ ಮ್ಯಾನ್ ಹೇಳ್ತಾರೆ. 15 ದಿವಸಕ್ಕೆ ಮುಂಚೆನೆ 1 ತಿಂಗಳು ಆಗಿದೆ ನೀರು ಕರೆಕ್ಟ್ ಆಗಿ ಬಂದ್ರು. ಊರೆಲ್ಲ ಬರುತ್ತೆ, ನಮ್ ಕಾಲೋನಿಗೆ ಮಾತ್ರ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇಲ್ಲ ನೀರು. ಇವತ್ತು 1.5 ತಿಂಗಳಿಂದ ಬರ್ದಿರೋ ನೀರು ಇವತ್ತೊಂದು ಟ್ಯಾಂಕರ್ ಬಿಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ. ಒಂದು ಟ್ಯಾಂಕರ್ ಎಷ್ಟು ಜನಕ್ಕೆ ಸಾಕಾಗುತ್ತೆ ಸರ್? ಇಲ್ಲ ಕೇಳಿದ್ರೆ ಅವರು ರೆಸ್ಪಾನ್ಸ್ ಆಗಲ್ಲ ಕರೆಕ್ಟ್ ಆಗಿ. ಪಂಚಾಯತಿಯಲ್ಲಿ ಪಿಡಿಒ ಆಗ್ಲಿ, ಇಲ್ಲಿ ವಾಟರ್ ಮ್ಯಾನ್ ಆಗ್ಲಿ, ಯಾರು ಇಲ್ಲಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ. ಯಾರು ಕರೆಕ್ಟ್ ಆಗಿ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಈ ತರ ಇದೆ. ಮತ್ತೊಮ್ಮೆ ಇನ್ನೊಂದು, ಇದು ದೊಡ್ಡ ಕಾಲುವೆ, ಇದು ಮೇನ್ ರೋಡ್ ಪಕ್ಕದಲ್ಲಿ ಇರೋದು. ಇಲ್ಲಿ ಕಾಲುವೆನೇ ಇಲ್ಲ. ಮಳೆ ಬಿಟ್ರೆ ಆ ಕಡೆಯಿಂದ ಬರೋ ನೀರೆಲ್ಲ ನಮ್ ಕಾಲುವೆ ಒಳಗಡೆ ನುಗ್ಗುತ್ತೆ. ಮನೆಗಳೆಲ್ಲ ಒಳಗಡೆನೂ ಹೋಗುತ್ತೆ ಸ್ವಲ್ಪ ನೀರು. ಅದೊಂದು ಸಮಸ್ಯೆ. ನೀಟಾಗಿ ಕಾಲುವೆ ಇಲ್ಲ. ಆ ಕಡೆ ಒಂದು ಬೀದಿಯಲ್ಲಿ ಅದು ಚರಂಡಿನೇ ಇಲ್ಲ. ಇಲ್ಲೇ ಮೊನ್ನೆ ಸಿದ್ಧ ಜಲಕ್ಕೆ ಬಿಟ್ಟಿದ್ದಾರೆ, ಅದಿನ್ನ ಪ್ಯಾಚ್ ಅಪ್ ಮಾಡಿಲ್ಲ. ಕರೆಕ್ಟ್ ಆಗಿ ಮೂಲಭೂತ ಸೌಕರ್ಯಗಳೇ ಇಲ್ಲ ನಮ್ಮ ಎಸ್ ಸಿ ಕಾಲೋನಿ. ಯಾರು ಕೇಳೋರೇ ಇಲ್ಲ. ಇಲ್ಲಿ ಎಷ್ಟು ಮನೆ ಇದೆ ಟೋಟಲ್ ಆಗಿ? ಹೆಚ್ಚು ಕಮ್ಮಿ 80 ಮನೆ ಇದೆ ಸರ್ ಎಸ್ ಸಿ ಕಾಲೋನಿಯಲ್ಲಿ. 80 ಮನೆ ಇದೆ. ಒಂದು ವಾರದ ಎಷ್ಟು 1.5 ತಿಂಗಳಿಂದ ನೀರು ಬರ್ತಾ ಇಲ್ಲ ಅಂತ? ತಿಂಗಳಿಂದ ನೀರು ಬರ್ತಾನೆ ಇಲ್ಲ. ಇವಾಗ ಬಿಟ್ಟಿದ್ದೀನಿ ಅಂತಾರೆ. ಎಲ್ಲ ಊರಲ್ಲೆಲ್ಲ ಬಿಟ್ಟಿರ್ತಾರೆ. ಪಿಡಿಒಗೆ ಮಾಹಿತಿಗೆ ನೀಡಿದೀರಾ? ಪಿಡಿಒಗೆ ಮಾಹಿತಿ ಕೊಡ್ತೀವಿ, ಆಯ್ತಪ್ಪ ನಾಳೆ ಬರ್ತದೆ, ನಾಳೆ ಬರ್ತೀವಿ ಅಂತಾರೆ. ಬರೋದು ಇಲ್ಲ, ಹೋಗೋದು ಇಲ್ಲ. ಕೇಳಿ ಸಾಕಾಗೋಗಿ ಸುಮ್ನೆ ಆಗೋಗಿದ್ವಿ. ಸಮಸ್ಯೆ ಏನಿರ್ಬೋದು ಅಂತ ನಿಮ್ ಡೌಟ್? ನಮ್ಗೆ ಹೇಳಿದ್ರೆ ಅಲ್ಲ ಕರೆಕ್ಟ್ ಆಗಿ ಈ ತರ ನಮ್ ಸಮಸ್ಯೆ ಇದೆಯಪ್ಪ, ನಿಮ್ ನೀರ್ ಬಿಡೋದಕ್ಕಾಗ್ಲಿ ಇನ್ನೊಂದ್ ಮಾಡೋದಕ್ಕಾಗ್ಲಿ ನಮ್ಗೂ ಏನು ರೆಸ್ಪಾಂಡ್ ಆಗಲ್ಲ. ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಅಷ್ಟೇ. ಯಾರು ರೆಸ್ಪಾಂಡ್ ಮಾಡಲ್ಲ ಕರೆಕ್ಟ್ ಆಗಿ. ಇನ್ನು ನೀರಿನ ಸಮಸ್ಯೆ ಕುರಿತು ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ, ಲಕ್ಷ್ಮೀಪುರ ಗ್ರಾಮದ ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಬತ್ತಿ ಹೋಗಿ ಜನಸಾಮಾನ್ಯರು ಕೆಲಸ ಕಾರ್ಯಗಳಿಗೆ ಹೋಗುವುದನ್ನ ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ವೇಳೆ, ಈಗಾಗಲೇ ನಾವು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಮಾಹಿತಿಯನ್ನ ನೀಡಿದ್ದೇವೆ, ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಹೊರತು ಸಮಸ್ಯೆ ಬಗೆಹರಿಯುತ್ತಿಲ್ಲ. ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಸ್ಪಂದನೆ ನೀಡದೆ ಹೋದರೆ ರೈತ ಸಂಘದ ಮುಖಾಂತರ ಹೋರಾಟ ನಡೆಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿ, ಇದೇ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಗ್ರಾಮೀಣ ಭಾಗದ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸುವುದು ಮರೆತಿದ್ದಾರೆ. ನೀವು ತಾಲೂಕು ಕೇಂದ್ರದಲ್ಲಿ ಕೂತು ಹಾಗೂ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ಗ್ರಾಮೀಣ ಭಾಗದ ಜನರ ಸಮಸ್ಯೆಯನ್ನ ಬಗೆಹರಿಸುತ್ತೇವೆಂದರೆ ಬಗೆಹರಿಯುವುದಿಲ್ಲ. ಗ್ರಾಮಗಳಿಗೆ ಭೇಟಿ ನೀಡಬೇಕು. ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು. ಕೂಡಲೇ ಲಕ್ಷ್ಮೀಪುರ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು
ಅಳಿಸಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರಿ ನೀರನ್ನ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿರುವಂತಹ ಲಕ್ಷ್ಮೀಪುರದಲ್ಲಿ ಒಂದು 15,500 ವೋಟರ್ಸ್ ಇರ್ತಕ್ಕಂಥ ಒಂದು ಗ್ರಾಮ, 4 ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕೇಂದ್ರ ಅದು. ಆದ್ರೆ ಅಲ್ಲಿ ನಿರಂತರವಾಗಿ 16 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಪದೇ ಪದೇ ಬರ್ತಾ ಇದೆ. ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಮಾತಾಡಿದ್ರೆ ನಾವು ತಾಲೂಕ್ ಪಂಚಾಯತಿಗೆ ಪತ್ರ ಬರೆದಿದ್ದೀವಿ. ಅಲ್ಲಿಂದ ನಮಗೆ ಇನ್ನೂ ಅದಕ್ಕೆ ಸಮರ್ಪಕವಾದಂತ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಜಿಲ್ಲಾ ಪಂಚಾಯತಿಗೂ ಕಳಿಸಿದೀವಿ, ಅಲ್ಲಿಂದನೂ ನಮಗೆ ಯಾವುದೇ ರೀತಿಯಾದಂತ ಒಂದು ಪರಿಹಾರದ ಭಾಗವಾಗಿ ಯಾವುದೇ ರೀತಿಯಾದಂತ ಒಂದು ಆಧಾರ ಸಿಗ್ತಾ ಇಲ್ಲ ಅಂತೇಳಿ ಅವರ ಒಂದು ನೋವನ್ನ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು 4 ಜನ ಇದ್ದಾರೆ ಸರ್. ಆ 4 ಜನರನ್ನ ಯಾರನ್ನ ಮಾತಾಡಿದ್ರು ಕೂಡ ಆ ನೀರಿನ ಸಮಸ್ಯೆಯ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಈ ಕೂಡಲೇ ಅಲ್ಲಿ ಬಂದು ನೀವು ತನಿಖೆ ಮಾಡಿ ನೀರಿನ ಸಮಸ್ಯೆ ಹೇಗಿದೆ ಅಂತೇಳಿ ಮಾಹಿತಿಯನ್ನ ತಿಳ್ಕೊಂಡು ಕನಿಷ್ಠ ಆ ಗ್ರಾಮಕ್ಕೆ 2 ಬೋರ್ವೆಲ್ ಆದ್ರೂ ಕೊರೆಸಿದ್ರೆ ನೀರಿನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇದೆ. ಇರ್ತಕ್ಕಂತ ಬೋರ್ವೆಲ್ ಅಲ್ಲಿ ನೀರು ಇಲ್ಲದೆ ಇರುವುದರ ಕಾರಣ ಇವತ್ತು ನೀರಿನ ಸಮಸ್ಯೆ ಇದ್ದು ಬಂದಿದೆ ಸರ್. ಹಾಗಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದೀವಿ, 1 ವಾರದ ಒಳಗಡೆ ಹೊಸ ಬೋರ್ವೆಲ್ ಅನ್ನ ಕೊರೆದು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ಇಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯೂ ಕೂಡ ನೀಡ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ವಿಚಾರ ಸರ್, ಇಲ್ಲಿನ ಜನಪ್ರತಿನಿಧಿಯಾಗಿ ಮತ್ತೆ ಜನಪ್ರಿಯ ಶಾಸಕರು ಅಂತ ಹೇಳಿ ಕರೀತಾ ಇದ್ದಾರೆ. 5 ಸಲ ಶಾಸಕರಾಗಿದ್ದಾರೆ. ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯಗಳನ್ನ ಮರೆತಿದ್ದಾರೆ ಶಾಸಕರು. ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ವರರೆಡ್ಡಿರವರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೇವೆ, ನೀವು ಶ್ರೀನಿವಾಸಪುರ ತಾಲೂಕ್ ಕೇಂದ್ರದಲ್ಲಿ ಅಥವಾ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತೇವೆ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು, ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ, ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಈಗ ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅವ್ರನ್ನ ನೀವು ಅಧಿಕಾರಿಗಳನ್ನ ಮಾತಾಡಿ ಆ ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದೀವಿ ಸರ್.